ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಬಾಕಿ ಕಂತುಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದರ ಜೊತೆಯಲ್ಲಿ ಈಗೆಲ್ಲ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ದೀರಾ ಟೆಲಿಗ್ರಾಮ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ, ಏನಾಯ್ತು ಸರ್ 29ನೇ ಕಂತು ಬಿಡುಗಡೆ ಆಯ್ತಾ ಇಲ್ವಾ ಅಂತ ಹೇಳಿ ಅದರ ಬಗ್ಗೆ ಕ್ಲಾರಿಟಿ, ಜೊತೆಯಲ್ಲಿ ಬಿಡುಗಡೆ ಆಗಿಲ್ಲ ಅಂದ್ರೆ ಯಾವಾಗ ಬಿಡುಗಡೆ ಆಗಬಹುದು ಅಂತಾನೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಎಲ್ಲ ವಿಚಾರಗಳ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಗೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ? ಹಾಗಾದ್ರೆ ನಿಮಗೆ ನಾನು ಕಳೆದ 2-3 ವಿಡಿಯೋಗಳಲ್ಲೂ ಸಹ ಕ್ಲಾರಿಟಿ ಕೊಟ್ಟಿದ್ದೆ. ಡಿಬಿಟಿ ಕರ್ನಾಟಕ ಆಪ್ ನ ಸ್ಕ್ರೀನ್ ಶಾಟ್ ಅನ್ನ ಕಳಿಸಿದ ನಂತರವೇ ನಾವು 29ನೇ ಕಂತಿನ ಹಣ ಬಿಡುಗಡೆ ಆಗಿದೆ ಅಂತ ಹೇಳಿ ನಿಮಗೆ ವಿಡಿಯೋ ಮಾಡಿ ಅಪ್ಡೇಟ್ ಮಾಡ್ತೀನಿ ಅಂತ. ಇದುವರೆಗೂ ಸಹ ನಮಗೆ ಪಕ್ಕಾ ಪ್ರೂಫ್ ಯಾವುದು ಕೂಡ ಬಂದಿಲ್ಲ. ಹಾಗಾಗಿ 29ನೇ ಕಂತಿನ ಹಣ ಬಿಡುಗಡೆ ಆಗಿಲ್ಲ ಅಂತಾನೆ ಹೇಳ್ತೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಉಪಚುನಾವಣೆಗಳು ಇರೋದ್ರಿಂದ ದಾವಣಗೆರೆ ಆಗಿರ್ಬೋದು, ಬಾಗಲಕೋಟೆ ಜಿಲ್ಲೆಯಲ್ಲಿ ಏನು ಉಪಚುನಾವಣೆ ಇದೆಯಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನಿಮಗೆ ಕಳೆದ ಮಾರ್ಚ್ ತಿಂಗಳಲ್ಲಿ 27 ಮತ್ತು 28 2 ಕಂತುಗಳ ಹಣ ಬಿಡುಗಡೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಆಲ್ರೆಡಿ ನಾನು ತಿಳಿಸ್ಕೊಟ್ಟಿದ್ದೇನೆ. 27ನೇ ಕಂತು, 28ನೇ ಕಂತು 2 ಕಂತು ಈಗ ಆಲ್ರೆಡಿ ಬಿಡುಗಡೆ ಆಗಿದೆ. ಮತ್ತು ಅದರ ಜೊತೆಯಲ್ಲಿ 29ನೇ ಕಂತು ಈಗ ಆಲ್ರೆಡಿ ಬಿಡುಗಡೆ ಹಂತಕ್ಕೆ ಕೂಡ ಬಂದಾಗಿದೆ, ಓಕೆನಾ? 29ನೇ ಕಂತು ಬಿಡುಗಡೆ ಆಗಿಲ್ಲ, ಬಟ್ ಆದ್ರೆ ಶೀಘ್ರದಲ್ಲೇ ಅಂತೂ ಬಿಡುಗಡೆ ಆಗುತ್ತೆ. ನಿಮಗೆ ಗೊತ್ತೇ ಇದೆ, ಪ್ರತಿ ಬಾರಿ ಚುನಾವಣೆಗಳು ಬಂದಾಗೆಲ್ಲವೂ ಸಹ ಗೃಹಲಕ್ಷ್ಮಿ ಹಣ 2-3 ಕಂತಿನ ಹಣವನ್ನ ರಿಲೀಸ್ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಅದೇ ರೀತಿ ರಿಲೀಸ್ ಕೂಡ ಮಾಡ್ತಾರೆ. ನಾವು 2-3 ಕಂತು ಪೆಂಡಿಂಗ್ ಇದೆ, ಅದನ್ನ ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಂದು ಕ್ಲಾರಿಟಿ ಕೊಡಬೇಕು ಅಂದ್ರೆ ಈಗ 7ನೇ ಕಂತು ಅಂದ್ರೆ ಜನವರಿ ತಿಂಗಳ ಹಣ, 28ನೇ ಕಂತು ಅಂದ್ರೆ ಫೆಬ್ರವರಿ ತಿಂಗಳ ಹಣ, 29ನೇ ಕಂತು ಅಂದ್ರೆ ಅದು ಮಾರ್ಚ್ ತಿಂಗಳ ಹಣ ಆಗುತ್ತೆ. ಹಾಗಾಗಿ 29 ಕ್ಲಿಯರ್ ಮಾಡಿದ್ರೆ ಇನ್ನ ಲಾಸ್ಟ್ ಇಯರ್ 2025ನೇ ಫೆಬ್ರವರಿ ಮಾರ್ಚ್ ಏನ್ 2 ತಿಂಗಳ ಹಣ ಪೆಂಡಿಂಗ್ ಇತ್ತು, ಆ ತಿಂಗಳು ಮಾತ್ರ ಪೆಂಡಿಂಗ್ ಉಳಿಯುತ್ತೆ. 29ನೇ ಕಂತು ಕೂಡ ಈಗ ಆಲ್ರೆಡಿ ಶೀಘ್ರದಲ್ಲಿ ನಿಮ್ಮೆಲ್ಲರ ಖಾತೆಗೂ ಕೂಡ ಜಮಾ ಆಗುತ್ತೆ. ಇದ್ರ ಬಗ್ಗೆ ಸರ್ಕಾರ ಕೂಡ ಈಗ ಆಲ್ರೆಡಿ ಮುಂಚೂಣಿಯಲ್ಲಿದೆ. ಹಣ ಆದಷ್ಟು ಬೇಗ ರಿಲೀಸ್ ಮಾಡಬೇಕು ಅಂತ ಹೇಳಿ ಕೂಡ ಸೂಚನೆಯನ್ನ ಕೊಟ್ಟಾಗಿದೆ, ಓಕೆನಾ? ಹಾಗಾಗಿ ನಿಮ್ಗೆ ಏನಾದ್ರೂ 29ನೇ ಕಂತು ಹಣ ಬಂದ್ರೆ ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಅಲ್ಲಿ ಪ್ರೂಫ್ ಅನ್ನ ಕಳಿಸಿ. ಈಗ ಆಲ್ರೆಡಿ ಡೇ ಬೈ ಡೇನೆ ಅಪ್ಡೇಟ್ ಆಗ್ತಾ ಇದೆ ಡಿಬಿಟಿ ಕರ್ನಾಟಕ ಆಪ್ ಅಲ್ಲಿ. 2 ದಿನ 3 ದಿನಕ್ಕೆ ನಿಮ್ಮ ಏನ್ ಬಾಕಿ ಕಂತು ಜಮಾ ಆಗಿರೋದೆಲ್ಲ ಅಪ್ಡೇಟ್ ಆಗ್ತಾ ಇದೆ. ಅಲ್ಲಿ ಸ್ಕ್ರೀನ್ ಶಾಟ್ ತೆಗೆದು ಈಗ 29ನೇ ಕಂತು ಬಂದಿರೋದನ್ನ ಟೆಕ್ಸ್ಟ್ ಮೆಸೇಜ್ ನ ಕಳಿಸಿ. ಅದರ ಜೊತೆಯಲ್ಲಿ 28ನೇ ಕಂತು ಯಾರ್ಯಾರಿಗೆಲ್ಲ ಬಂದಿಲ್ಲ ವೇಟ್ ಮಾಡಿ. ಇನ್ನೂ ಕೂಡ 25% 30% ಜನರಿಗೆ ಹಣ ಬರೋದು ಬಾಕಿ ಇದೆ. 3ನೇ ಹಂತ ಶುರುವಾಗ್ತಿದ್ದಂಗೆ ನಿಮ್ಮೆಲ್ಲರ ಖಾತೆಗೂ ಕೂಡ ಹಣ ಜಮಾ ಆಗುತ್ತೆ ಅಂತ ಹೇಳ್ಬೋದು, ಓಕೆನಾ? ಹಾಗಾಗಿ ಈ ಕ್ಷಣದ ಅಪ್ಡೇಟ್ ಅನ್ನ ತಿಳಿಸ್ಕೊಡುವಂತ ಕೆಲಸ ಮಾಡಿದ್ದೇನೆ. ಉಪಚುನಾವಣೆಯಿಂದ ಹಣ ಬೇಗ ರಿಲೀಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಕಳೆದ ವರ್ಷದ ಫೆಬ್ರವರಿ ಮಾರ್ಚ್ ಹಣ ಏನ್ ಬಾಕಿ ಇತ್ತು ಅದನ್ನ ಬಿಡುಗಡೆ ಮಾಡ್ತಾರಾ ಇಲ್ವಾ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ. ಅದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಅದ್ರ ಬಗ್ಗೆ ಅಪ್ಡೇಟ್ ಬಂದ್ರೆ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀವಿ, ಓಕೆನಾ? ಇದಾಗಿತ್ತು ಈ ಕ್ಷಣದ ಮಾಹಿತಿ. ಯಾರೆಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.